ಕಮ್ ಕಮ್ ದಿಸ್ ವೇ. ಇವಳೇನೋ ಇಲ್ಲಿದ್ದಾಳೆ. ಪ್ಲೀಸ್, ಈಸ್ ನವೀನ್, ಶಿ ಇಸ್ ಹಾರಿಕಾ ಅಂಡ್ ಹಿಸ್ ರಾಜಾ, ಶಿ ಇಸ್ ಜನಿ. ಹಾಯ್. ಅಂಡ್ ದೆನ್ ಸುಧೀರ್. ಹಲೋ, ನೈಸ್ ಟು ಮೀಟ್ ಯು. ಬೈ ದ ಬೈ ಗೈಸ್, ಹಾರಿಕಾ ನಮ್ಮ ಟೀಮ್ಗೆ, ನಮ್ಮ ಕಂಪ್ನಿಗೆ ಹೊಸದಾಗಿ ಬಂದಿದ್ದಾಳೆ, ನಮ್ಮ ಜೊತೆನೆ ವರ್ಕ್ ಮಾಡ್ತಾಳೆ. ಸೊ ಐ ಹೋಪ್ ಯು ಗೈಸ್ ಹ್ಯಾವ್ ಅ ಗುಡ್ ಟೈಮ್ ವರ್ಕಿಂಗ್ ವಿತ್ ಹರ್. ಓಕೆ, ಸೊ ಲೆಟ್ಸ್ ಬ್ಯಾಕ್ ಟು ದ ವರ್ಕ್. ಫನ್ನಿ ಆಗಿದೆ, ಚೆನ್ನಾಗಿದೆ ಅಲ್ಲ? ಬೇಗ ಕೊಡೋ, ಹೊಟ್ಟೆ ಸಿಗ್ತಿದೆ. ಯಾಕೆ ಡಲ್ ಆಗಿದ್ಯಾ? ನಮ್ಮ ಓನರ್ ಬೈದ್ ಬಿಟ್ರಣ. ಯಾಕೆ, ಏನಾಯ್ತು? ಬರೋ ಕಸ್ಟಮರ್ಸಿಗೆ ಪ್ಲೇಟ್ ತೊಳಿದೆ ಊಟ ಕೊಟ್ಟ ಅಭ್ಯಾಸ, ಅದೇ ಅಭ್ಯಾಸದಲ್ಲಿ ಅವನಿಗೂ ಹಂಗೆ ಕೊಟ್ಬಿಟ್ಟೆ. ನಮಗ್ ಮಾತ್ರ ತೊಳೆದು ಕೊಡ್ತಿದ್ದಾನೆ. ನನ್ನ ಹತ್ರ ಭೇದ ಭಾವ ಎಲ್ಲ ಇಲ್ಲ ಅಣ್ಣ, ಎಲ್ಲರಿಗೂ ಒಂದೇ ನ್ಯಾಯ. ನಿಂತಿನೋ ಸ್ಪೆಷಲ್ ಮೀಲು. ಹಾಯ್. ಹಾಯ್. ಹಾಯ್ ಹಾರಿಕಾ, ಏನೋ ಮನೆಯಿಂದನ ಬಾಕ್ಸು? ಹೆಲ್ದಿ ಫುಡ್ಡು. ಓಹೋ. ಏ ಶಂಕರ್, ನೀನ್ ಆಫೀಸ್ಗೆ ಯಾವ ಕಡೆಯಿಂದ ಬರ್ತೀಯಾ? ಉತ್ರಳ್ಳಿಯಿಂದ. ಅಂದ್ರೆ ಉತ್ರಳ್ಳಿಯಿಂದ ಡೈರೆಕ್ಟ್ ಆಗಿ ಬರ್ತೀಯಾ, ಇಲ್ಲ ಸುತ್ಕೊಂಡ್ ಯಶವಂತಪುರ ಕಡೆ ಬರ್ತೀಯಾ? ಸುತ್ಕೊಂಡ್ ಬರಕ್ ನಂಗೇನ್ ತಿಕ್ಲ, ನಾನು ಡೈರೆಕ್ಟ್ ಆಗೇ ಬರ್ತೀನಿ. ಹೌದಾ? ಏ ಪ್ರವೀಣ್, ನೀನ್ ಆಫೀಸ್ಗೆ ಯಾವ ಕಡೆಯಿಂದ? ಚಾಮರಾಜಪೇಟೆಯಿಂದ. ನೀನು ಚಾಮರಾಜಪೇಟೆಯಿಂದ ಡೈರೆಕ್ಟ್ ಆಗಿ ಬರ್ತೀಯಾ, ಇಲ್ಲ ಸುತ್ಕೊಂಡ್ ಯಶವಂತಪುರ ಕಡೆ ಬರ್ತೀಯಾ? ನನಗೇನ್ ಬುದ್ಧಿ ಇಲ್ವಾ? ಡೈರೆಕ್ಟ್ ಆಗೇ ಬರ್ತೀನಿ. ಏ ಸತ್ಯ, ನೀನ್ ಆಫೀಸಿಗೆ ಯಾವ ಕಡೆಯಿಂದ ಬರ್ತೀಯಾ? ಚಿಕ್ಕಪೇಟೆಯಿಂದ. ನೀನು ಡೈರೆಕ್ಟ್ ಆಗಿ ಬರ್ತೀಯಾ, ಇಲ್ಲ ಸುತ್ಕೊಂಡ್ ಯಶವಂತಪುರ ಕಡೆ ಬರ್ತೀಯಾ? ಸ್ಟಾಪ್ ಇಟ್. ಹೌದು, ನಾನಂದ್ರೆ ಯಶವಂತಪುರ ಅಂತ. ನಿನ್ನಂತವ್ರಿಗೆ ಹಾಗೆ ಹೇಳ್ಬೇಕು, ಸಾಕಾ? ಯಾಕಷ್ಟೊಂದು ಕೋಪ? ಚಿಲ್ ಚಿಲ್ ಹಾರಿಕಾ, ನಾನ್ ತಮಾಷೆ ಮಾಡಿದೆ ಅಷ್ಟೇ. ಅಯ್ಯೋ, ಏನ್ ಗೀತಾ, ಕಾಲೇಜ್ಗೆ ಹೋಗಿಲ್ವಾ? ಏನಿಲ್ಲಪ್ಪ, ಮುಂದಿನ ವಾರದಿಂದ ಹೋಗ್ತಾಳೆ. ಏನು ಹಾಲಿಡೇಸಾ? ಇಲ್ಲ ಅಣ್ಣ, ಮತ್ತೆ ಕಾಲೇಜ್ ಫೀಸ್ ಕಟ್ಟಿಲ್ಲ. ಫೀಸ್ ಕಟ್ಟಿಲ್ವಾ? ರಾಮಯ್ಯ ಹೇಳ್ಬೇಕಲ್ವಾ? ಏನಮ್ಮ, ನೀನಾದ್ರೂ ಹೇಳೋದಲ್ವಾ? ಎಷ್ಟು? 15,000 ಅಣ್ಣ. ಇಲ್ವಾ? ತಗೋ, ಇದನ್ನ ತಗೊಂಡೋಗಿ ಕಾಲೇಜಿಗೆ ಕಟ್ಟು, ಸರಿನಾ? ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಹೇಳು, ಕಾಲೇಜ್ ಮಾತ್ರ ಬಿಡ್ಬೇಡ, ಸರಿನಾ? ಓಕೆ ಅಣ್ಣ. ಹುಷಾರಾಗಿ ಓದ್ಕೋ. ಬರ್ತೀನಿ ರಮಯ್ಯ. ಒಳ್ಳೇದಪ್ಪ. ಬಾಯ್. ಏ ಕಳ್ಳಿ, ನೀನೇನ ಬೆಲ್ ಹೊಡೆದಿದ್ದು? ಹೌದಕ್ಕ, ಇಲ್ಲೇ ಅಲ್ಲ, ಎಲ್ರು ಬೆಲ್ಲು ಹೊಡಿತೀನಿ. ತಪ್ಪು, ಹಾಗೆಲ್ಲ ಮಾಡ್ಬಾರ್ದು. ಓಕೆ ಅಕ್ಕ. ಸಾರಿ ಅಂತೆ, ಸಾರಿ. ಕಣ್ ಕಾಣಿಸಲ್ವಾ ನಿಂಗೆ? ನಾವು ಬೆಲ್ ಹೊಡ್ದ್ವಾ? ನಿಮ್ ಆಟಗಳು ನನ್ನ ಹತ್ರ ಅಲ್ಲ, ಕಾರದ್ ಪುಡಿ ಹಾಕ್ಬಿಡ್ತೀನಿ. ಫಿಗರ್ ಸಕ್ಕತ್ತಾಗಿದೆ. ಕಾಲ್ ಯು ಬ್ಯಾಕ್. ಇಷ್ಟೊತ್ತಿಗಾಗಲೇ ನಿಮ್ಮ ನೋಡಿ ತುಂಬಾ ಜನ ಹುಚ್ಚರಾಗಿರ್ತಾರೆ, ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂಡಿರ್ತಾರೆ. ವಾಟ್? ನೀವು ಚೆನ್ನಾಗಿದ್ದೀರಾ ಅಂತ ಹೇಳೋದು ಕೂಡ ತಪ್ಪ. ನಿಮ್ಗೆ ತುಂಬಾ ಜನ ಪ್ರಪೋಸ್ ಮಾಡಿರ್ತಾರೆ, ಆದ್ರೆ ನೀವು ರಿಜೆಕ್ಟ್ ಮಾಡಿರ್ತೀರಾ ಅಲ್ವಾ? ನಿಮ್ಮನ್ನ ನೋಡ್ತಿದ್ರೆ ನನಗೂ ಪ್ರಪೋಸ್ ಮಾಡ್ಬೇಕು ಅನ್ನಿಸ್ತಿದೆ, ಆದ್ರೆ ನೀವು ರಿಜೆಕ್ಟ್ ಮಾಡಿದ್ರೆ ಎಲ್ಲಿ ಅವ್ರ ತರ ನಾನು ಸೂಸೈಡ್ ಮಾಡ್ಕೋತೀನೇನೋ ಅಂತ ಭಯ ಆಗ್ತಿದೆ. ನೀವೆಲ್ರಿಗೂ ಹೀಗೆ ಹೇಳ್ತೀರಾ? ಎಲ್ಲರ ಹತ್ರನೂ ಅಲ್ಲ, ಅಂದವಾಗಿರೋರ ಹತ್ರ. ಹೆಸರೇನು? ಹಾಯ್, ಐ ಆಮ್ ಪ್ರಿನ್ಸ್. ರೆಜಿನಾ. ಲವ್ಲಿ. ನೀವು ಯಾವತ್ತಾದ್ರೂ ಪಬ್ ಹೋಗಿದ್ದೀರಾ? ಹೋಗಿಲ್ವಲ್ಲ. ಓ, ಇಷ್ಟ ಇಲ್ಲ ಅನ್ಸುತ್ತೆ. ಪಬ್ಗೆ ಹೋಗಿಲ್ಲ ಅಂತ ಹೇಳ್ದೆ, ಆದ್ರೆ ಇಷ್ಟ ಇಲ್ಲ ಅಂತ ಹೇಳಿಲ್ವಲ್ಲ. ಲೆಟ್ಸ್ ಗೋ. ಬಾರ, ಆಫೀಸ್ ಟೈಮ್ ಆಯ್ತು. ಇರೋ,
ಯಾವ್ದಾದ್ರು ಹುಡುಗಿ ಅಡ್ಡ ಬರ್ತಾಳ ಅಂತ ಕಾಯ್ತಿದ್ದೀನಿ. ಯಾಕೆ ಗುದಿಯಕ್ಕ? ರಾಮಯ್ಯ, ಹೇಳಪ್ಪ. ಗೀತಾ ಎಲ್ಲಿದ್ದಾಳೆ? ಇನ್ನೆಲ್ಗಪ್ಪ, ಕಾಲೇಜ್ ಹೋಗಿದ್ದಾಳೆ. ಏನಕ್ಕೆ? ಏನಿಲ್ಲ, ಹೊಸ ಕಾರ್ ತಗೊಂಡೆ, ಎದುರುಗಡೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನ್ ಬರ್ಬಹುದಾ? ಆ? ಹಾರಿಕಾ, ಬಾ. ಬಾರೋ, ಬಾ. ನೋಡು, ಚೆನ್ನಾಗಿದ್ಯೋ? ಚೆನ್ನಾಗೈತಲ್ವಾ? ಏನು ಹಾರಿಕಾ ಫುಲ್ ಚೇಂಜು? ಲೇಡೀಸ್ ಹಂಗೆ ಕಣ, ಪ್ರಕೃತಿ ತರ ಯಾವಾಗ ಹೇಗಿರುತ್ತೆ ಹೇಳಕ್ಕಾಗಲ್ಲ. ನಿಜ ಕಣ, ಸರಿಯಾಗಿ ಹೇಳ್ದೆ. ಥ್ಯಾಂಕ್ಸ್ ಹಾರಿಕಾ. ಬರೀ ಥ್ಯಾಂಕ್ಸಾ? ಆಫೀಸ್ ವರ್ಗೂ ಡ್ರಾಪ್ ಮಾಡಲ್ವಾ? ಶೋರ್ ಪ್ಲೀಸ್ ಕಮ್. ಓಕೆ. ಮಗ, ಈಗ ಡೈರೆಕ್ಟ್ ಆಗಿ ಬಾರ್ಗ್ ಹೋಗೋಣ. ಅವನೇನ್ ಪ್ಲಾನ್ ಮಾಡವನು? ಲೈಫ್ ಬಂದ್ಮೇಲೆ ಜೋಕರ್ಗಳಿಗೆ ಏನ್ ಕೆಲ್ಸ? ಜೋಕರ? ಸುಂದರ, ನನ್ಗೆ ಸ್ವಲ್ಪ ಕೆಲ್ಸ ಇದೆ, ಕ್ಯಾಬಲ್ ಬರ್ತೀನಿ, ನೀವು ಹೋಗಿ. ಓಕೆ ಕಣ್ರೋ, ಬಾಯ್. ಫೈನಲ್ ಆಗಿ ಕಾರ್ ಓನರ್ ಆದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಟಾರ್ಗೆಟ್ ಏನು? ಟಾರ್ಗೆಟ್ ಅಂತ ಸ್ಪೆಷಲ್ ಆಗಿ ಏನಿಲ್ಲ. ಒಳ್ಳೆ ಜಾಬ್ ಇದೆ, ಕಾರ್ ಕೂಡ ತಗೊಂಡೆ. ಮೇ ಬಿ ಒಂದೊಳ್ಳೆ ಮನೆ, ಜೊತೆಗೆ ಒಳ್ಳೆ ವೈಫು, ಅಷ್ಟಿದ್ರೆ ಸಾಕು. ಲೈಫ್ ಆರಾಮಾಗಿ ಚಿಂತೆ ಇಲ್ದಂಗೆ ಸಾಗುತ್ತೆ. ಒಳ್ಳೆ ಮನೆ ಅಂದ್ರೆ ಓಕೆ, ಒಳ್ಳೆ ವೈಫ್ ಅಂದ್ರೆ? ಒಳ್ಳೆ ವೈಫ್ ಅಂದ್ರೆ ಒಂದ್ ಸೆಕೆಂಡ್. ಹಲೋ. ಹಾ ಹೇಳಮ್ಮ. ಕಾರ್ ಫೋಟೋಸ್ ನೋಡ್ದೆ ಕಣೋ, ತುಂಬಾ ಚೆನ್ನಾಗಿದೆ. ನಾನು ಹೋಗೋದ್ ಬೇಡ ಅನ್ಕೊಂಡೆ, ಅದೇ ಶಂಕರ್ ಮನೇಲಿ ಷಷ್ಠಿ ಪೂಜೆ ಫಂಕ್ಷನ್. ನಾವು ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಫಂಕ್ಷನ್ ಅಲ್ಲಿ ಎಲ್ರು ನಿನ್ ಮದ್ವೆ ಬಗ್ಗೆನೇ ಕೇಳ್ತಿದ್ರು. ಅಮ್ಮ, ಈಗ ಟಾಪಿಕ್ ಅರ್ಜೆಂಟಾ? ಸರಿ ಬಿಡು, ಕಾರಿಗೆ ಪೂಜೆ ಮಾಡಿಸ್ತೆ ತಾನೆ? ಹಾ, ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ದೆ. ಕಾರ್ ಎದುರಿಗೆ ಯಾವ್ದಾದ್ರು ಹುಡುಗಿ ಬಂದ್ರೆ ಒಳ್ಳೇದು. ಬಾನುಗೊಂದ್ ಫೋನ್ ಮಾಡೋದಲ್ವಾ? ಆ ಪರಿಸ್ಥಿತಿ ಬರಲಿಲ್ಲ ಬಿಡು. ನನ್ನ ಆಫೀಸ್ ಕೊಲಿಗ್ ಒಬ್ಳು ಎದುರುಗ್ ಬಂದ್ಲು. ಕೊಲೀಗ? ನನ್ನ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಾಳಮ್ಮ. ಚೆನ್ನಾಗಿದ್ದಾಳ? ಅಮ್ಮ, ಚೆನ್ನಾಗಿದ್ರೆ ಲೇಟ್ ಮಾಡಕ್ ಹೋಗ್ಬೇಡ. ನೀನಂತೂ ಎಲ್ಲಾದ್ರಲ್ಲೂ ಲೇಟ್. ನಾನು ಮಾತ್ ಕೊಟ್ಟಿದ್ಯಾ, ನೆನ್ಪಿದೆ ತಾನೆ? ಅದನ್ ಮಾತ್ರ ಮರಿಬೇಡ, ಸರಿನಾ? ನಾನು ಟ್ರಾಫಿಕ್ ಅಲ್ಲಿ ಇದೀನಿ, ನೀನ್ ಮೊದಲು ಫೋನ್ ಇಡು. ಅದು ಹಾಗಲ್ಲ ಕಣೋ. ನಾನು ಮತ್ತೆ ಮಾತಾಡ್ತೀನಿ. ಅಮ್ಮ, ಏನೋ ಶೇಷು, ಕ್ಲೈಂಟ್ಸು ಮೇಲ್ ಮೇಲೆ ಮೇಲ್ ಮಾಡ್ತಿದ್ದಾರೆ. ನಾವ್ ಈ ಪ್ರಾಜೆಕ್ಟ್ ನ ಇನ್ ಟೈಮ್ಗೆ ಮುಗ್ಸಕ್ಕಾಗಲ್ವಾ? ಏನ್ ಮುಗ್ಸೋದ್ ನಿನ್ ತಲೆ? ಏನು ಅಂದಿದ್ದು? ಫೋನು. ಅಲ್ಲ, ನೀನ್ ಫೋನ್ ಅಲ್ಲಿ ಮಾತಾಡ್ತಿದ್ಯೋ ನನಗೆ ಹೇಳ್ತಿದ್ಯೋ ನನಗೆ ಗೊತ್ತಾಗಲ್ಲ ಕಣ. ನಿಜ ಸರ್, ಬೇಕಿದ್ರೆ ನೀವೇ ಕೇಳಿ. ಅವನೊಬ್ಬ ಮೆಂಟಲ್ ಬಸ್. ಆ ಬಾಸ್ಗೆ ನೀನು ಚಮಚದ. ಲೇ, ಹೇಗೋ ಮೇಂಟೈನ್ ಮಾಡ್ತಿದ್ಯಾ? ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ನಮ್ ಸ್ಟಾಫ್ಗೆ ಮುಂಚಿನಷ್ಟು ಎನರ್ಜಿ ಇಲ್ಲ. ಏನಾಯ್ತು ನಮ್ ಸ್ಟಾಫ್ಗೆ? ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದೀವಿ ತಾನೇ? ಏನ್ ಕೊಡ್ತಾ ಇದೀವಿ? ನಾವು ಕೊಡೋ ಫೆಸಿಲಿಟೀಸ್ ನೆಲ್ಲ ಪೋಸ್ಟ್ ಆಫೀಸ್ನವರು ಕೊಡ್ತಾ ಇದಾರೆ. ಸ್ಟಾಫ್ ಡಕ್ಔಟ್ ಆಗಿರೋ ಬ್ಯಾಟ್ಸ್ಮನ್ ಗಳ ತರ ಇದಾರೆ. ಅವ್ರಿಗೆ ಉತ್ಸಾಹ ಬರೋಂಥದ್ದು ಏನಾದ್ರೂ ಮಾಡಿ. ಏನ್ ನಾವ್ ಮಾಡಿದ್ರೆ ಮತ್ತೆ ನಮ್ ಸ್ಟಾಫ್ ಪ್ರಾಜೆಕ್ಟ್ ಮೇಲೆ 6-4 ಹೊಡಿತಾರೆ ಹೇಳೋ. ಐಡಿಯಾ, ವಾಟ್ ಆನ್ ಐಡಿಯಾ ಸರ್ಜಿ. ಬಂದ್ರೋ, ಕಮ್ 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 ಹಾರಿಕಾ, ಲೆಟ್ಸ್ ಡ್ಯಾನ್ಸ್. ಏನಾಯ್ತು ಈಗ? ಆ ಹುಡುಗಿ ಯಾವಾಗ ಹೇಗ್ ಬಿಹೇವ್ ಮಾಡ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಅವಳಿಗೋಸ್ಕರ ನಾವ್ಯಾಕೆ ಮೂಡ್ ಔಟ್ ಆಗ್ಬೇಕು? ಕರೆಕ್ಟ್ ಅಲ್ವಾ? ಕಾರ್ ಬಂದಿದೆ, ಪಾರ್ಟಿ ಮಾಡ್ತೀವಿ, ಅವಳನ್ನ ಮರ್ತ್ ಬಿಡು. ಪಾರ್ಟಿಗೆ ನಾನ್ ಕೂಡ ಬರಬಹುದಾ? ಇವಳಿಗೇನ್ ಲೂಸ ಏನು? ಹೌದು ಕಣ. ಯಾಕೆಲ್ರು ಹೀಗಿದ್ದೀರಾ? ಇನ್ನೂ ಅದ್ರ ಬಗ್ಗೆನೇ ಯೋಚಿಸ್ತಿದ್ದೀರಾ? ಆಗ ನನ್ ಮೂಡ್ ಸರಿ ಇರ್ಲಿಲ್ಲ, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದೆ. ಈಗ ಮೂಡ್ ಸರಿ ಇದೆ ಅನ್ಸುತ್ತೆ. ಸಾರಿ. ಇಟ್ಸ್ ಓಕೆ. ಹಬ್ಬಾ, ಅಷ್ಟಕ್ಕೂ ಪಾರ್ಟಿಯಲ್ಲಿ
ಇನ್ನೂ ಡಿಸೈಡ್ ಮಾಡಿಲ್ಲ. ರೊಟೀನ್ ಚೇಂಜ್ ಮಾಡಿ ಏನಾದ್ರು ಹೊಸದಾಗಿ ಟ್ರೈ ಮಾಡೋಣವಾ? ಹೊಸದಾಗಿ ಅಂದ್ರೆ ನೀವು ಇಲ್ಲಿವರೆಗೂ ನೋಡಿರ್ಬಾರ್ದು, ಹೋಗಿರ್ಲಬಾರ್ದು. ಒಂದ್ಸಲಿ ಹೋದ್ರೆ ಲೈಫ್ ಅಲ್ಲಿ ಮರಿಬಾರ್ದು. ಹೊಸದಂತೆ ಕಾಕ್ಟೇಲ್ ಪಾರ್ಟಿ ಏನೋ ಈರ್ಕೊಬಿಡ್ಬೇಕು. ಏಯ್ ಲೆಟ್ಸ್ ಗೋ. ಹೇಳ ಪಾರ್ಟಿ ಇದೆ, ಬರ್ತೀಯಾ? ಇಲ್ಲ, ಅದಕ್ಕಿಂತ ಭಯಂಕರವಾಗಿ ಕಾಕ್ಟೇಲ್ ಪಾರ್ಟಿ ಇದೆ. ಹೌದಾ? ನಾನು ಬರ್ತೀನೋ. ನೀನು ಬಾರಾಚೆ ವಾಟರ್ ಬಾಟಲ್ ಹಾಕೊಂಡು ಕುಡ್ಕೋ. ಇದು ಓನ್ಲಿ ಲಿಮಿಟೆಡ್ ಪೀಪಲ್ಸ್ಗೆ. ಬಾಯ್.